ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 887ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ. ಏನಕ್ಕೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದೀನಿ ಅಂದ್ರೆ ನಮ್ಮ ಚಾನಲ್ ಅನಾಲಿಟಿಕ್ಸ್ ತೋರಿಸ್ತೀನಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಮ್ಮ ಚಾನಲ್ ಅಲ್ಲಿ ಹತ್ತತ್ರ 40-45% ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ ನೋಡ್ತಾ ಇದ್ದಾರೆ. ಹತ್ತತ್ರ 55% ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ನಮ್ಮ ವಿಡಿಯೋಸ್ ನೋಡ್ತಿದ್ದೀರಾ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 FE ಈ ಮೊಬೈಲ್ ಗೆ ಸಂಬಂಧಪಟ್ಟ ಫೋಟೋಸ್ ಲೀಕ್ ಆಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಡಿಸೈನ್ ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು. ಆಸ್ ಯೂಶುವಲ್ ಡಿಸೈನ್ ಲೈಟ್ ಆಗಿ ನಿಮಗೆ ಒಂದ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಮತ್ತೆ ಈ ಒಂದು ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂದ್ರೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ನಮಗೆ ದಸರಾ ಸೇಲ್ಸ್ ಬರುತ್ತಲ್ಲ, ಆ ಸೇಲ್ ಟೈಮ್ ಅಲ್ಲಿ ಈ ಮೊಬೈಲ್ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಒಂದು ಮೊಬೈಲ್ ಅಲ್ಲಿ ಸ್ಯಾಮ್ಸಂಗ್ Exynos 2400 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಯೂಸ್ ಮಾಡಿದ್ರೆ ಇನ್ನ ಚೆನ್ನಾಗಿರ್ತಾ ಇತ್ತು. ಈ ಮೊಬೈಲ್ ಇಂದ ನಿಮಗೆ ಅಡ್ವಾಂಟೇಜ್ ಏನು ಅಂದ್ರೆ ತುಂಬಾ ಜನರಿಗೆ ಫ್ಲಾಗ್ಶಿಪ್ ಮೊಬೈಲ್ ತಗೋಬೇಕಂತ ಹೇಳ್ಬಿಟ್ಟು ಆಸೆ ಇರುತ್ತೆ. ಇವಾಗ ಸ್ಯಾಮ್ಸಂಗ್ ಅಲ್ಲೇ ಆಗಲಿ, ಸ್ಯಾಮ್ಸಂಗ್ ಗ್ಯಾಲಕ್ಸಿ S24, S23 ಈ ಮೊಬೈಲ್ಸ್ ತಗೋಬೇಕು ಅಂದ್ರೆ ಹತ್ತತ್ರ 80,000-90,000 ಆಗುತ್ತೆ. ಎಲ್ಲಾ ಸ್ಪೆಸಿಫಿಕೇಶನ್ಸ್ ಕೂಡ ತಗೊಂಡು ಈ FE ಮೊಬೈಲ್ ಅಲ್ಲಿ ಆಡ್ ಮಾಡ್ತಾರೆ. ಈ ಮೊಬೈಲ್ ಪ್ರೈಸ್ ನಿಮಗೆ ಕಮ್ಮಿ ಇರೋದಿಲ್ಲ, ಹತ್ತತ್ರ 60,000 ಇರುತ್ತೆ. ಸೊ ನೋಡೋಣಂತೆ ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮಾಧವ್ ಶೇತ್ ಅವರಿಂದ, ಮಾಧವ್ ಶೇತ್ ಅವ್ರ ಅಂದ ತಕ್ಷಣ ಫಸ್ಟ್ ನಮ್ಗೆಲ್ಲರಿಗೂ ಕೂಡ ನೆನಪಾಗೋದು ರಿಯಲ್ಮಿ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಎಷ್ಟೋ ವರ್ಷದಿಂದ ರಿಯಲ್ಮಿಗೆ ಸಿಇಒ ಆಗಿದ್ರು. ಅವರು ಸಿಇಒ ಆಗಿದ್ದಾಗೂ ಕೂಡ ರಿಯಲ್ಮಿ ಬ್ರ್ಯಾಂಡ್ ಇಲ್ಲಿರೋದು ಇಲ್ಲಿಗಾದ್ರೆ ಹೋಗಿತ್ತು, ಆ ಲೆವೆಲ್ ಅಲ್ಲಿ ಇಂಪ್ರೂವ್ ಮಾಡಿದ್ರು ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಹಾನರ್ ಕಂಪ್ನಿಗೆ ಸಿಇಒ ಆಗಿದ್ದಾರೆ. ಹಾನರ್ ಕಂಪ್ನಿಗೆ ಸಿಇಒ ಆಗಿದ್ರು ಕೂಡ ಹಾನರ್ ಕಂಪ್ನಿ ತುಂಬಾ ಮಟ್ಟಿಗೆ ನಮ್ಮ ಇಂಡಿಯಾದಲ್ಲಿ ಡೆವಲಪ್ ಆಗ್ತಾ ಇಲ್ಲ. ಇವಾಗಿನ ಒಂದು ರಿಪೋರ್ಟ್ ಹೊರಗೆ ಬಂದಿದೆ, ಮಾಧವ್ ಶೇತ್ ಅವರು ಅಫಿಷಿಯಲ್ ಆಗಿ ಒಂದು ಹೊಸ ಕಂಪ್ನಿನ ಸ್ಟಾರ್ಟ್ ಮಾಡ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, AI ಪವರ್ ಅಂತೇಳಿ. ಈ ಒಂದು ಸೆಗ್ಮೆಂಟ್ ಅಲ್ಲಿ ಇವ್ರು ಏನೇನ್ ಮಾಡ್ತಾರೆ ಅಂದ್ರೆ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಪ್ಯಾಕಿಂಗ್, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್, ಹಾಗೆ ಬಂದ್ಬಿಟ್ಟು ಟೆಸ್ಟಿಂಗ್, ಪ್ರಮೋಷನ್, ಡಿಸ್ಟ್ರಿಬ್ಯೂಷನ್, ಸೊ ಈ ರೀತಿಯಾಗಿ ಪ್ರತಿಯೊಂದು ಸೆಗ್ಮೆಂಟ್ ಅಲ್ಲೂ ಕೂಡ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರಾದ್ರೆ ಹೇಳ್ತಿದ್ದಾರೆ. ಇದು ಬಂದ್ಬಿಟ್ಟು ಯಾವುದೇ ರೀತಿ ಅಫಿಷಿಯಲ್ ಇನ್ಫಾರ್ಮೇಶನ್ ಅಲ್ಲ. ಈ ಒಂದು ಹೆಸರಲ್ಲಿ ಒಂದು ಟ್ರೇಡ್ ಮಾರ್ಕ್ ಕೂಡ ಇವರು ಫೈಲ್ ಆದ್ರೆ ಮಾಡಿದ್ದಾರೆ. 100% ಇವ್ರಿಗೆಲ್ಲ ಐಡಿಯಾ ಇರುತ್ತಲ್ಲ ಇವಾಗ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಯಾವ ರೀತಿ ಇರುತ್ತೆ, ಸೊ ಜನ ಯಾವ್ದನ್ನ ಇಷ್ಟಪಡ್ತಾರೆ ಇದ್ರ ಬಗ್ಗೆ ಇವ್ರಿಗೆಲ್ಲರಿಗೂ ಕೂಡ ಒಂದು ಐಡಿಯಾ ಇರುತ್ತೆ. ಒಂದು ಹೊಸ ಕಂಪ್ನಿ ಸ್ಟಾರ್ಟ್ ಮಾಡಿದ್ರು ಕೂಡ ಈಸಿಯಾಗಿ ಸಕ್ಸಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ ಈ ಒಂದು ಕಂಪ್ನಿ ನಮ್ಮ ಇಂಡಿಯಾದಲ್ಲಿ ಯಾವಾಗ ಬರುತ್ತೆ ಅಂತ. ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಕಂಪ್ನಿಯವರು ಅಫಿಷಿಯಲ್ ಆಗಿ CATL ಈ ಕಂಪ್ನಿಯವ್ರ ಜೊತೆ ಕೊಲಾಬ್ರೇಟ್ ಆದ್ರೆ ಆಗಿದ್ದಾರೆ. ಇವರಿಬ್ರು ಕೂಡ ಒಂದಾಗಿ ಏನ್ ತಯಾರು ಮಾಡ್ತಿದ್ದಾರೆ ಗೊತ್ತಾ, ಮೊಬೈಲ್ಸ್ ಗೆ ಬ್ಯಾಟ್ರಿನ ತಯಾರು ಮಾಡ್ತಿದ್ದಾರೆ. ಇದಕ್ಕೊಂದು ಹೆಸರು ಕೂಡ ಇಟ್ಟಿದ್ದಾರೆ, ಒನ್ ಪ್ಲಸ್ ಗ್ಲೇಸಿಯರ್ ಬ್ಯಾಟ್ರಿ ಅಂತ ಹೇಳ್ಬಿಟ್ಟು ಹೆಸರಾದ್ರೆ ಇಟ್ಟಿದ್ದಾರೆ. ಇವಾಗಿರೋ ಬ್ಯಾಟ್ರಿಗೂ ಈ ಬ್ಯಾಟ್ರಿಗೂ ಏನ್ ಬ್ರೋ ವ್ಯತ್ಯಾಸ ಅಂದ್ರೆ, ಇವ್ರು ತಯಾರು ಮಾಡ್ತಿರೋ ಬ್ಯಾಟ್ರಿ ಯಾವ ರೀತಿ ಇರುತ್ತೆ ಅಂದ್ರೆ ತುಂಬಾನೇ ಸ್ಲಿಮ್ ಆಗಿರುತ್ತೆ, ಹಾಗೆ ಬಂದ್ಬಿಟ್ಟು ಲೈಟ್ ವೇಟ್ ಆಗಿರುತ್ತೆ, ಫಾಸ್ಟ್ ಚಾರ್ಜಿಂಗಿಗೂ ಕೂಡ ಸಪೋರ್ಟ್ ಮಾಡುತ್ತೆ, ಹಾಗೆ ಬಂದ್ಬಿಟ್ಟು ಲಾಂಗ್ ಲೈಫ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇವಾಗಿರೋ ಬ್ಯಾಟ್ರೀಸ್ ಗೆ ಕಂಪೇರ್ ಮಾಡಿದ್ರೆ 3 ಟೈಮ್ಸ್ ಬೆಟರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನಿಮಗೆ ಬ್ಯಾಟ್ರಿ ಸೈಜ್ ಅನ್ನೋದು 5500 mAh ಗೆ ಒಂಥರ ಇರುತ್ತೆ, 6100 mAh ಗೆ ಒಂಥರ ಇರುತ್ತೆ. ಈ ಒಂದು ಬ್ಯಾಟ್ರಿ ಟೆಕ್ನಾಲಜಿ ಬಂತು ಅಂದ್ರೆ ನಿಮಗೆ ಬ್ಯಾಟ್ರಿ ಸೈಜ್ ಅನ್ನೋದು ತುಂಬಾ ಮಟ್ಟಿಗೆ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಅವಾಗ ಮೊಬೈಲ್ಸ್ ಕೂಡ ನಿಮಗೆ ಸ್ಲಿಮ್ ಆಗಿರುತ್ತೆ, ಮೊಬೈಲ್ weight ಕೂಡ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಬರೋ ಮೊಬೈಲ್ಸ್ ಅಲ್ಲಿ ನಾವು ಈ ಒಂದು ಬ್ಯಾಟ್ರೀಸ್ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒನ್ ಪ್ಲಸ್ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಇದೊಂದು ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೋಡ್ಕೊಂಡ್ರೆ ನಮಗೆ UK ಅಲ್ಲಿ ಒಬ್ಬ ವ್ಯಕ್ತಿ ಆಪಲ್ ಕಂಪ್ನಿ ಮೇಲೆ ಕೇಸ್ ಹಾಕಿದ್ದಾನೆ. ರೀಸನ್ ಏನು ಅಂತ ಕೇಳಿದೀರಾ ಅಂದ್ರೆ ನೀವು ಶಾಕ್ ಆಗ್ತೀರಾ. ಆ ರೀತಿಯಾಗಿ ಈ ಒಂದು ಸ್ಟೋರಿ ಇದೆ ಅಂತಾನೆ ಹೇಳ್ಬೋದು. ಅವ್ರ ವೈಫ್ ಕೂಡ ಇವಾಗ ಡಿವೋರ್ಸ್ ಗೆ ಅಪ್ಲೈ ಮಾಡಿದ್ದಾಳೆ. ಅಂತ ಸ್ಟೋರಿ ಏನು ಬ್ರೋ ಅಂದ್ರೆ, ಈ ಒಬ್ಬ ವ್ಯಕ್ತಿ ಏನ್ ಮಾಡ್ತಿದ್ದಾನೆ ಅಂದ್ರೆ ಪ್ರತಿದಿನ ಆಪಲ್ ಐಫೋನ್ಸ್ ಅಲ್ಲಿ ನಮಗೆ ಐ ಮೆಸೇಜ್ ಅಂತ ಹೇಳ್ಬಿಟ್ಟು ಇರುತ್ತೆ, ಅದರಲ್ಲಿ ಸೆಕ್ಸ್ ವರ್ಕರ್ಸ್ ಗೆ ಇವನು ಚಾಟ್ ಮಾಡ್ತಾ ಇದ್ದಾನೆ. ಸೆಕ್ಸ್ ವರ್ಕರ್ಸ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ನಾನು ಮತ್ತೆ ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ. ಅವ್ರಿಗೆಲ್ಲರಿಗೂ ಕೂಡ ಡೈಲಿ ಇವನು ಮೆಸೇಜ್ ಮಾಡ್ತಾನೆ. ಮೆಸೇಜ್ ಮಾಡಿದಾದ್ಮೇಲೆ ಆ ಮೆಸೇಜಸ್ ಇವನು ಡಿಲೀಟ್ ಮಾಡ್ಬಿಡ್ತಾನೆ, ಮತ್ತೆ ಮನೇಲಿ ಯಾರಿಗೂ ಕೂಡ ಗೊತ್ತಾಗೋದು ಬೇಡ ಅಂತೇಳಿ. ಆದ್ರೆ ಇವನು ಮಾಡಿರೋ ತಪ್ಪೇನು ಅಂದ್ರೆ ಐಫೋನ್ ನ ಆಪಲ್ ಡಿವೈಸಸ್ ಗೆಲ್ಲ ಕನೆಕ್ಟ್ ಮಾಡಿದ್ದಾನೆ, ಮ್ಯಾಕ್ ಬುಕ್ ಆಗಿರ್ಬೋದು, iMac ಗೆ, ಇದಕ್ಕೆಲ್ಲಾನು ಕೂಡ ಇವನು ಸಿಂಕ್ ಮಾಡಿದ್ದಾನೆ. ಐಫೋನ್ ಅಲ್ಲಿ ಡಿಲೀಟ್ ಮಾಡಿದ್ರು ಕೂಡ ಮ್ಯಾಕ್ ಅಲ್ಲಿ, ಹಾಗೆ ಬಂದ್ಬಿಟ್ಟು iMac ಅಲ್ಲಿ ಅದು ಅದೇ ರೀತಿ ಇರುತ್ತೆ, ಟ್ಯಾಬ್ ಅಲ್ಲೂ ಕೂಡ ಅದೇ ರೀತಿ ಇರುತ್ತೆ. ಅವ್ರ ವೈಫ್ ಬಂದ್ಬಿಟ್ಟು ಈ ಐ ಮೆಸೇಜಸ್ ಅಲ್ಲಿರೋ ಎಲ್ಲ ಮೆಸೇಜಸ್ ಕೂಡ ಓದಿದ್ದಾಳೆ. ಓದಿದ್ದಾದ್ಮೇಲೆ ಡಿವೋರ್ಸಿಗೂ ಕೂಡ ಅಪ್ಲೈ ಮಾಡಿದ್ದಾಳೆ. ಅದಕ್ಕೋಸ್ಕರ ಈ ವ್ಯಕ್ತಿ ಹೋಗ್ಬಿಟ್ಟು ಆಪಲ್ ಕಂಪ್ನಿ ಮೇಲೆ ಕೇಸ್ ಹಾಕಿದ್ದಾನೆ. ಒಂದು ಪ್ರೈವೇಸಿ ಅನ್ನೋದೇ ಇಲ್ಲ, ನಾವು ಯಾರ ಜೊತೆ ಚಾಟ್ ಮಾಡಿದ್ರು ಕೂಡ ಬೇರೆ ಎಲ್ಲರೂ ಕೂಡ ನೋಡ್ಬೋದು. ಪ್ರೈವೇಸಿ ವಿಷಯದಲ್ಲಿ ಇವ್ರು ಒಂದು ಸ್ವಲ್ಪ ಸ್ಟ್ರಾಂಗ್ ಇಡಬೇಕು ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿ ಮೇಲೆ ಕೇಸ್ ಹಾಕಿದ್ದಾನೆ. ಈ ಸ್ಟೋರಿ ಕೇಳಿದ ತಕ್ಷಣ ನಗು ಬಂತು ಅಂತಾನೆ ಹೇಳ್ಬೋದು. ಪಾಪ ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ಆ ಮೆಸೇಜಸ್ ಇವನು ಡಿಲೀಟ್ ಮಾಡ್ತಿದ್ದಾನೆ. ಇಲ್ಲಿ ಡಿಲೀಟ್ ಮಾಡ್ತಿದ್ದಾನೆ ಅನ್ನೋ ಖುಷಿ ಇವನಿಗಿದೆ, ಅದರಲ್ಲಿ ಐಪ್ಯಾಡ್ ಅಲ್ಲಿ ಅಲ್ಲೆಲ್ಲ ನೋಡ್ಕೊಂಡ್ರೆ ಆ ಒಂದು ಮೆಸೇಜಸ್ ಅದೇ ರೀತಿ ಇದೆ. ಅದು ಅವ್ರ ವೈಫ್ ನೋಡಿದ್ದಾಳೆ. ನೋಡಿದ್ದಾದ್ಮೇಲೆ ಡಿವೋರ್ಸಿಗೂ ಕೂಡ ಅಪ್ಲೈ ಮಾಡಿದ್ದಾಳೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ FSSAI ಇಂದ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಹೆಸರನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ರೀಸೆಂಟ್ ಆಗಿ ಹಾಂಗ್ಕಾಂಗ್ ಅಲ್ಲಿ, ಹಾಗೆ ಬಂದ್ಬಿಟ್ಟು ಸಿಂಗಾಪುರ್ ದೇಶದಲ್ಲಿ ನಮಗೆ ಮಸಾಲಾ ಪೌಡರ್ಸ್ ಏನಿರುತ್ತಲ್ಲ
ಎವರೆಸ್ಟ್ ಹಾಗೆ ಬಂದ್ಬಿಟ್ಟು MDH ಈ ಕಂಪ್ನಿಗೆ ಸಂಬಂಧಪಟ್ಟ ಪೌಡರ್ಸ್ ನ ತಗೊಂಡು ಅವ್ರ ಕೆಮಿಕಲ್ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದ್ದಾರೆ ಏನಾದ್ರೂ ಹಾರ್ಮ್ಫುಲ್ ಇದೆಯಾ ಅಂತೇಳಿ. ಆವಾಗ ಗೊತ್ತಾಗಿರೋದೇನು ಅಂದ್ರೆ ಈ ಒಂದು ಪೌಡರ್ಸ್ ಅಲ್ಲಿ ತುಂಬಾ ಮಟ್ಟಿಗೆ ಇಥಲೈನ್ ಆಕ್ಸೈಡ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಈ ಒಂದು ಕೆಮಿಕಲ್ ತುಂಬಾ ಡೇಂಜರ್ ಅಂತಾನೆ ಹೇಳ್ಬೋದು. ಈ ಕೆಮಿಕಲ್ ನ ನಾರ್ಮಲ್ ಆಗಿ ನಾವೆಲ್ಲಿ ನೋಡ್ತೀವಿ ಗೊತ್ತಾ, ಇವಾಗ ನಮಗೆ ಪೆಸ್ಟಿಸೈಡ್ಸ್ ಏನಿರುತ್ತಲ್ಲ, ಸಣ್ಣ ಪುಟ್ಟ ಹುಳಗಳನ್ನ ಸಾಯಿಸೋದಕ್ಕೆ ಹಾಗೆ ಬಂದ್ಬಿಟ್ಟು ಸೊಳ್ಳೆಗಳನ್ನ ಸಾಯಿಸೋದಕ್ಕೆ ಕೆಮಿಕಲ್ಸ್ ಇರುತ್ತಲ್ಲ, ಅದರಲ್ಲಿ ಈ ಒಂದು ಕೆಮಿಕಲ್ ನ ತುಂಬಾ ಮಟ್ಟಿಗೆ ಯೂಸ್ ಮಾಡ್ತಾರೆ. ಈ ಪೌಡರ್ಸ್ ಅಲ್ಲೂ ಕೂಡ ಈ ಒಂದು ಇಥಲೈನ್ ಆಕ್ಸೈಡ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳಿದ್ದಾರೆ. ಈ ಒಂದು ಟೆಸ್ಟ್ ಮಾಡಿದ್ದು ಆ 2 ದೇಶದಲ್ಲೂ ಕೂಡ ಈ ಒಂದು ಪೌಡರ್ಸ್ ನ ಬ್ಯಾನ್ ಮಾಡಿದ್ದಾರೆ. ಈ ನ್ಯೂಸ್ ಹೊರಗೆ ಬಂದಿದ್ದಾದ್ಮೇಲೆ ನಮ್ಮ ದೇಶದಲ್ಲಿರೋ FSSA ಅವರು ಕೂಡ ಟೆಸ್ಟ್ ಮಾಡಿದ್ದಾರೆ. ಅವರು ಟೆಸ್ಟ್ ಮಾಡಿದಾಗೂ ಕೂಡ ಈ ಒಂದು ಕೆಮಿಕಲ್ ಸ್ಪಾಟ್ ಆಗಿದೆ. ಇವಾಗ ಈ ಒಂದು ಕಂಪನೀಸ್ ನ ಬ್ಯಾನ್ ಮಾಡಿಲ್ಲ, ನೆಕ್ಸ್ಟ್ ಬ್ಯಾಚ್ ಏನಿರುತ್ತಲ್ಲ ಆ ಒಂದು ಬ್ಯಾಚ್ ಅಲ್ಲಿ ಈ ಕೆಮಿಕಲ್ ಇರಬಾರ್ದು ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ಆದ್ರೆ ಕಳಿಸಿದ್ದಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ, ಈ ಕೆಮಿಕಲ್ ತುಂಬಾ ಡೇಂಜರ್. ನೀವು ಲಾಂಗ್ ಟರ್ಮ್ ಆಗಿ ಏನಾದ್ರೂ ಈ ಒಂದು ಪೌಡರ್ ನ ಯೂಸ್ ಮಾಡಿದ್ದೀರಾ ಅಂದ್ರೆ ಹೆಲ್ತ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್, ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಸೊ ಈ ರೀತಿಯಾಗಿ ತುಂಬಾ ಪ್ರಾಬ್ಲಮ್ಸ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ಇವಾಗ ಗೊತ್ತಾಗೋದಿಲ್ಲ, ನಿಧಾನಕ್ಕೆ ಬರ್ತಾ ಬರ್ತಾ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಈ ಒಂದು ಕಂಪ್ನಿಗೆ ಸಂಬಂಧಪಟ್ಟ ಪೌಡರ್ಸ್ ನ ನೀವು ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಆದಷ್ಟು ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ. ಬೇರೆ ಬ್ರ್ಯಾಂಡ್ ಯಾವ್ದಾದ್ರು ಇತ್ತು ಅಂದ್ರೆ ಅದನ್ನ ಯೂಸ್ ಮಾಡಿ, ಒಂದ್ ಸ್ವಲ್ಪ ಬೆಟರ್ ಅಂತಾನೆ ಹೇಳ್ಬೋದು. ನ್ಯೂಸ್ ನೋಡ್ಕೊಂಡ್ರೆ Android 15 ಅಲ್ಲಿ ಒಂದು ಹೊಸ ಫೀಚರ್ ನ ಆಡ್ ಮಾಡ್ತಿದ್ದಾರೆ. ಈ ಫೀಚರ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಜನರಿಗೆ ಈ ಒಂದು ಫೀಚರ್ ಯೂಸ್ ಆಗುತ್ತೆ. ಅಂತ ಫೀಚರ್ ಯಾವ್ದಪ್ಪ ಅಂದ್ರೆ ಸೆಕ್ಯೂರಿಟಿ ವಿಷಯದಲ್ಲಿ ಒಂದ್ ಸ್ವಲ್ಪ ಇವರು ಸ್ಟ್ರಾಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಮೊಬೈಲ್ಸ್ ಅಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತಲ್ಲ, ನಾರ್ಮಲ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದ್ರೂ ಕೂಡ ಓಕೆ. ಇವಾಗ ನಮ್ಮ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಂದ ನಮ್ಮ ಮೊಬೈಲ್ ನ ಈಸಿಯಾಗಿ ನಾವು ಅನ್ಲಾಕ್ ಮಾಡಬಹುದು. ಅದೇ ಇವಾಗ ನಮ್ಮ ಫ್ರೆಂಡ್ಸ್ಗೆ ಇಲ್ಲಾಂದ್ರೆ ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಟ್ಟಿದ್ದೀವಿ ಅಂದ್ರೆ ಅವ್ರು ಅಗ್ಲಗ್ಲ ಟ್ರೈ ಮಾಡ್ತಾನೆ ಇರ್ತಾರೆ, ಅನ್ಲಾಕ್ ಆಗೋವರೆಗೂ ಟ್ರೈ ಮಾಡ್ತಿರ್ತಾರೆ. ಆ ರೀತಿಯಾಗಿ ಏನಾದ್ರೂ ತುಂಬಾ ಅಟೆಂಪ್ಟ್ಸ್ ಆಯ್ತು ಅಂದ್ರೆ ಮೊಬೈಲ್ ಅಲ್ಲಿ ಏನ್ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಗೆ ಸಂಬಂಧಪಟ್ಟ ಡಾಟಾ ಏನಿರುತ್ತಲ್ಲ ಅದು ಕಂಪ್ಲೀಟ್ ಆಗಿ ಎರೇಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಟೈಮ್ ನಾವು ಅನ್ಲಾಕ್ ಮಾಡ್ಬೇಕಂದ್ರೂ ಕೂಡ ಪ್ಯಾಟ್ರನ್ ಇಲ್ಲ ಅಂದ್ರೆ ಪಾಸ್ಕೋಡ್ ಇಟ್ಟಿರ್ತೀವಲ್ಲ, ಅದರಿಂದ ನಾವು ಅನ್ಲಾಕ್ ಆದ್ರೆ ಮಾಡ್ಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಸೆಕ್ಯೂರಿಟಿ ವಿಷಯದಲ್ಲಿ ತುಂಬಾ ಸ್ಟ್ರಾಂಗ್ ಆಗುತ್ತೆ, ಮೊಬೈಲು ಕೂಡ ಸೇಫ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಗೂಗಲ್ ಕಂಪ್ನಿಯವರು ಹೇಳ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ iOS 18 ಗೆ ಕಂಪೇರ್ ಮಾಡಿದ್ರೆ Android 15 ಅಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹೊಸ ಫೀಚರ್ಸ್ ಅಂತಲ್ಲ, ಸೆಕ್ಯೂರಿಟಿ ವಿಷಯದಲ್ಲೂ ಕೂಡ ತುಂಬಾನೇ ಸ್ಟ್ರಾಂಗ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ರಿಯಲ್ಮಿ GT6 ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ತುಂಬಾ ಜನ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ಕೇಳ್ತಾ ಇದ್ರು ಈ ಮೊಬೈಲ್ ತಗೋಬಹುದಾ ಹೇಳಿ ಅಂತೇಳಿ. ಫಸ್ಟ್ ನಾನು ನಿಮಗೆ ಸ್ಪೆಸಿಫಿಕೇಶನ್ಸ್ ಹೇಳ್ತೀನಿ. ಈ ಮೊಬೈಲ್ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.78 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇಂದ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. 6000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರುತ್ತೆ. ಇವಾಗಿರೋ ಸ್ಮಾರ್ಟ್ ಫೋನ್ಸ್ ಗೆ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಬ್ರೈಟ್ನೆಸ್ ಅಂತಾನೆ ಹೇಳ್ಬೋದು. ನಿಮಗೆ ಬ್ರೈಟ್ನೆಸ್ ಮಾತ್ರ ತುಂಬಾನೇ ಜಾಸ್ತಿ ಇರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಈ ಪ್ರೊಸೆಸರ್ ಗಂತೂ ವಿಪರೀತ ಹೈಪ್ ಇದೆ. ಯಾವ ಕಂಪನಿಯವರು ಮೊಬೈಲ್ ಲಾಂಚ್ ಮಾಡಿದ್ರು ಕೂಡ ಈ ಪ್ರೊಸೆಸರ್ ಇಂದಾನೆ ಲಾಂಚ್ ಮಾಡ್ತಿದ್ದಾರೆ. ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. 2 ನಿಮಗೆ ಸೋನಿ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ, 1 ಸ್ಯಾಮ್ಸಂಗ್ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಎಲ್ಲಾನು ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಫ್ರಂಟ್ ಕ್ಯಾಮೆರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ, 5500 mAh ಬ್ಯಾಟರಿ ಇರುತ್ತೆ, 120 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಬೇಸ್ ವೇರಿಯಂಟ್ 42,000 ಇಟ್ಟಿದ್ದಾರೆ. 42,000 ಕೊಟ್ಟು ಈ ಮೊಬೈಲ್ ನ ಪರ್ಚೇಸ್ ಮಾಡಬಹುದಾ ಬ್ರೋ ಅಂದ್ರೆ ನನಗೆ ಕೇಳಿದ್ರೆ ಓಕೆ ಅಂತಾನೆ ಹೇಳ್ತೀನಿ. ಇದೊಂದು ರೀತಿ ನಿಮಗೆ ಆಲ್ರೌಂಡರ್ ಮೊಬೈಲ್. ಈ ಪ್ರೊಸೆಸರ್ ಇಂದಾನೆ ಬೇಕು ಅಂದ್ರೆ ನಿಮಗೆ ಪೋಕೋ ಮೊಬೈಲ್ ಕೂಡ ಸಿಗುತ್ತೆ. ಪೋಕೋ F6 ಅದ್ ನೀವು ಬ್ಯಾಂಕ್ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಹತ್ರ 27,000 ಸಿಗುತ್ತೆ. ಇದು ಇವರು 42,000 ಇಟ್ಟಿದ್ದಾರೆ. 42,000 ನಿಮಗೆ ಪ್ರೊಸೆಸರ್ ಚೆನ್ನಾಗಿದೆ. ಹಾಗೆ ಬಂದ್ಬಿಟ್ಟು ರಿಯಲ್ಮಿ ಬ್ರ್ಯಾಂಡ್, ನಿಮಗೆ ಅಪ್ಡೇಟ್ಸ್ ಕೂಡ ಟೈಮ್ ಟು ಟೈಮ್ ಬರುತ್ತೆ. ಕ್ಯಾಮ್ರಾಸ್ ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಆ ಒಂದು ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ಓಕೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಮೋಟೋರೋಲಾ ಕಂಪನಿಯವರು ಕೂಡ ಲಾಂಚ್ ಮಾಡಿದ್ರು. ಅವ್ರು 60,000 ಲಾಂಚ್ ಮಾಡಿದ್ರು. ಇವ್ರು ಪರವಾಗಿಲ್ಲ ಒಂದು 42,000 ಲಾಂಚ್ ಮಾಡಿದ್ದಾರೆ. ಯಾರಾದ್ರೂ ಆ ಒಂದು ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಮೊಬೈಲ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಫಿನಿಕ್ಸ್ ಇಂದ ಇನ್ಫಿನಿಕ್ಸ್ ನೋಟ್ 40 5G ಈ ಒಂದು ಮೊಬೈಲ್ ನ ನಿನ್ನೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ರೀಸೆಂಟ್ ಆಗಿ ನಮ್ಮ ಇಂಡಿಯಾದಲ್ಲಿ ಇನ್ಫಿನಿಕ್ಸ್ ನೋಟ್ 40 Pro ಅಂತ ಹೇಳ್ಬಿಟ್ಟು ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರು. ಆ ಮೊಬೈಲ್ ಕೂಡ ತುಂಬಾ ಚೆನ್ನಾಗಿ ಸಕ್ಸಸ್ ಆಯ್ತು ಅಂತಾನೆ ಹೇಳ್ಬೋದು. ಇವಾಗ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಅಲ್ಲೂ ಕೂಡ ನಿಮಗೆ AMOLED ಡಿಸ್ಪ್ಲೇ ಇರುತ್ತೆ, 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. MediaTek Dimensity 7020 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಆ ಪ್ರೈಸ್ ರೇಂಜ್ ಗೆ ತುಂಬಾ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 108 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್, ಥರ್ಡ್ ಕ್ಯಾಮೆರಾ 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮೆರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ, 5000 mAh ಬ್ಯಾಟರಿ ಇರುತ್ತೆ, 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಈ ಮೊಬೈಲ್ ಅಲ್ಲಿ ಹೈಲೈಟೆಡ್ ಆಗಿ ಏನಾದರೂ ಒಂದು ಸ್ಪೆಸಿಫಿಕೇಶನ್ಸ್ ಇದೆಯಾ ಅಂದ್ರೆ ಅದೊಂದು ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್. ನಿಮಗೆ ಬಾಕ್ಸ್ ಅಲ್ಲೇ ಕೇಸು ಕೊಡ್ತಾರೆ, ಹಾಗೆ ಬಂದ್ಬಿಟ್ಟು ವೈರ್ಲೆಸ್ ಚಾರ್ಜಿಂಗ್ ಡಾಕು ಕೂಡ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅದು ಕೂಡ ಲಿಮಿಟೆಡ್ ಪೀರಿಯಡ್ ಆಫರ್ ಮಾತ್ರ. ಸ್ಟಾರ್ಟಿಂಗ್ ಯಾರ್ಯಾರೆಲ್ಲ ಪರ್ಚೇಸ್ ಮಾಡ್ತಾರೋ ಅವರಿಗೆ ಬಾಕ್ಸ್ ಅಲ್ಲೇ ಈ ಒಂದು ಪ್ರಾಡಕ್ಟ್ಸ್ ನ ಕೊಡ್ತಾರೆ. ಆಮೇಲೆ ನೀವು ಪರ್ಚೇಸ್ ಮಾಡಿದ್ರೆ ಇದನ್ನ ನೀವು ಸಪರೇಟ್ ಆಗಿ ತಗೋಬೇಕಾಗುತ್ತೆ. ಇನ್ನ ಪ್ರೈಸ್ ವಿಷಯ
ವಿಷಯಕ್ಕೆ ಬಂದ್ರೆ ಹತ್ತತ್ರ 20,000 ಇಟ್ಟಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡ್ರೆ 1-2,000 ಕಮ್ಮಿ ಆಗುತ್ತೆ. ಅವಾಗ ನಿಮಗೆ 18,000ಕ್ಕೆ ಈ ಮೊಬೈಲ್ ಸಿಗುತ್ತೆ. 18,000ಕ್ಕೆ ಈ ಮೊಬೈಲ್ ನ ತಗೋಬಹುದಾ ಅಂದ್ರೆ ಸ್ಪೆಸಿಫಿಕೇಶನ್ ವೈಸ್ ಸೂಪರ್ ಅಂತಾನೆ ಹೇಳ್ಬೋದು. ಆರಾಮಾಗಿ ಈ ಒಂದು ಮೊಬೈಲ್ ನ ತಗೋಬಹುದು. ಆದ್ರೆ ಇನ್ಫಿನಿಕ್ಸ್ ಕಂಪ್ನಿದು ನೀವಿರೋ ನಿಯರ್ ಬೈ ಅಲ್ಲಿ ಸರ್ವಿಸ್ ಸೆಂಟರ್ ಇತ್ತು ಅಂದ್ರೆ ಆವಾಗಷ್ಟೇ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ಕಮ್ಮಿಗೆ ಸಿಗ್ತಾ ಇದೆ, ಓಕೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಸ್ಪೆಸಿಫಿಕೇಶನ್ಸ್ ಕೂಡ ಚೆನ್ನಾಗಿದೆ. ಮಧ್ಯದಲ್ಲಿ ಏನಾದ್ರೂ ಕೆಟ್ಟೋಯ್ತು ಅಂದ್ರೆ ನಿಮ್ಗೂ ಕೂಡ ತೊಂದರೆ ಆಗ್ಬಾರ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸರ್ವಿಸ್ ಸೆಂಟರ್ ಇತ್ತು ಅಂದ್ರೆ ಆರಾಮಾಗಿ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.